ವಿಮಾನ ದುರಂತಕ್ಕೆ ಕಾರಣಗಳು ಏನು ಅನ್ನೋದ್ರ ಬಗ್ಗೆ ಈಗ ಬಹಳ ಚರ್ಚೆಗಳಾಗ್ತಾ ಇದೆ. ಡಿಸಿಎಂ ಅಜಿತ್ ಪವಾರ್ ವಿಮಾನ ದುರಂತಕ್ಕೆ ಏನ್ ಕಾರಣ ಆಯಿತು, ಅದೇಗೆ ವಿಮಾನ ದುರಂತ ಆಯಿತು? ಮುಖ್ಯವಾದ ಕಾರಣ ಲೋ ವಿಸಿಬಿಲಿಟಿ ಅಂತ ಹೇಳ್ತಾ ಇದ್ದಾರೆ. ದಟ್ಟ ಮಂಜಿನಿಂದ ರನ್ವೇ ಕಾಣದೆ ವಿಮಾನ ಪತನವಾಗಿರುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಪತನಕ್ಕೆ ದಟ್ಟ ಮಂಜು ಕಾರಣ ಅಂತ ವಿಮಾನಯಾನ ಸಚಿವರು ಕೂಡ ಈಗಾಗಲೇ ಹೇಳಿದ್ದಾರೆ. ಲೋ ವಿಸಿಬಿಲಿಟಿ ಇತ್ತು ಅಂತಂದ್ರೆ ಲ್ಯಾಂಡಿಂಗ್ ಮಾಡೋದಕ್ಕೆ ಏನಕ್ಕೆ ಬಂದ್ರು ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ. ಹಲವು ಅನುಮಾನಗಳಿದೆ. ಬಾರಾಮತಿಯಲ್ಲಿ ಲ್ಯಾಂಡಿಂಗ್ಗೆ ಅನುಮತಿಯನ್ನ ಕೋರಿದ್ದು ಪೈಲಟ್, ರನ್ವೇ 2 ನಲ್ಲಿ ಲ್ಯಾಂಡಿಂಗ್ಗೆ ಅನುಮತಿಯನ್ನ ಕೊಟ್ಟಿತ್ತು ಎಟಿಸಿ ಅನುಮತಿ ಕೊಟ್ಟ ಬೆನ್ನಲ್ಲೇ ಈ ಮಹಾ ಪ್ರಮಾದ ನಡೆದೋಯ್ತು. 3 ನಿಮಿಷ. ಪೈಲಟ್ಗೆ ಅನುಮತಿ ನೀಡಿದ 3 ನಿಮಿಷದ ಬಳಿಕ ಈ ದುರಂತ ನಡೆದೋಗಿದೆ. ರನ್ವೇಯಲ್ಲಿ ಲ್ಯಾಂಡ್ ಆಗಬೇಕಾಗಿದ್ದಂತ ಜೆಟ್ ರನ್ವೇ ಪಕ್ಕದಲ್ಲಿ ಕೆಲವೇ ನಿಮಿಷಗಳ ದೂರದಲ್ಲಿ ಅಂತರದಲ್ಲಿ ದುರಂತ ಅಂತ್ಯವನ್ನ ಕಂಡಿದೆ. ಅನುಮತಿ ಸಿಕ್ಕ 3 ನಿಮಿಷದ ಬಳಿಕ ರೆಡಾರ್ನಿಂದ ಜೆಟ್ ನಾಪತ್ತೆಯಾಯಿತು. ದಟ್ಟ ಮಂಜಿನಿಂದ ರನ್ವೇ ಕಾಣದ ಜೆಟ್ ಅಪಘಾತಕ್ಕೀಡಾಯಿತು. ಜೆಟ್ ನೆಲ ಕಪ್ಪಳಿಸ್ತಾ ಇದ್ದಂತೆ ಸ್ಫೋಟ, ಬಾನೆತ್ತರಕ್ಕೆ ಹೊಗೆ. ಅಕ್ಕಪಕ್ಕ ಇದ್ದವರು ಭಯಭೀತರಾದರು. ವಿಮಾನದ ಟ್ಯಾಂಕರ್ ಸ್ಫೋಟಿಸಿ ಇಡೀ ವಿಮಾನ ಹೊತ್ತಿ ಉರಿದಿದೆ. 5 ಜನ ಸಜೀವ ದಹನಗೊಂಡಿದ್ದಾರೆ. ಯಾವ ರೀತಿಯ ಪರಿಸ್ಥಿತಿ ಅಂತಂದ್ರೆ, ಆ ವಿಮಾನದಲ್ಲಿದ್ದದ್ದು ಅಜಿತ್ ಪವಾರ್, ಅವರ ವಿಶೇಷ ಕರ್ತವ್ಯಾಧಿಕಾರಿ, ಅವರ ಸಹಾಯಕ ಮತ್ತು ಇಬ್ಬರು ಪೈಲಟ್ಗಳು. ಯಾರ್ಯಾರು ಅಂತ ಗುರುತು ಸಿಗದ ಮಟ್ಟಿಗೆ ದೇಹಗಳು ಸುಟ್ಟು ಕರಕಲಾಗಿದೆ. ಒಂದು ಬಟ್ಟೆ ಮತ್ತು ಕೈ ಗಡಿಯಾರದಲ್ಲಿ ಅಜಿತ್ ಪವಾರ್ ಅವರನ್ನ ಗುರುತಿಸುವಂತಹ ಕೆಲಸ ಆಗಿದೆ. ಆ ಕೈ ಗಡಿಯಾರದಿಂದ ಮತ್ತು ಬಟ್ಟೆಯ ತುಣುಕಿನಿಂದ. ಇದರಿಂದ ಅಜಿತ್ ಪವಾರ್ ಯಾರು ಅಂತ ಗುರುತಿಸುವಂತಾಗಿದೆ. ಆದರೆ ಎಲ್ಲವೂ ಸುಟ್ಟು ಕರಕಲಾಗಿದೆ. 8:10ರಿಂದ 8:45 ಮಧ್ಯದಲ್ಲಿ ಇಷ್ಟೆಲ್ಲ ನಡೆದೋಗಿದೆ. 8:10ಕ್ಕೆ ಇದ್ದಂತ ಅಜಿತ್ ಪವಾರ್ 8:45ಕ್ಕೆ ಇಲ್ಲ. ಇಷ್ಟೇ ಜೀವನ. ಈ ರೀತಿ ಒಂದು ಅನಿರೀಕ್ಷಿತ ಬೆಳವಣಿಗೆ ನಡೆದೋಗಿದೆ. ನೆಕ್ಸ್ಟ್, ವಿಮಾನ ದುರಂತಕ್ಕೆ ಕಾರಣಗಳು ಏನು ಅನ್ನೋದ್ರ ಬಗ್ಗೆ ಈಗ ಬಹಳ ಚರ್ಚೆಗಳಾಗ್ತಾ ಇದೆ. ಡಿಸಿಎಂ ಅಜಿತ್ ಪವಾರ್ ವಿಮಾನ ದುರಂತಕ್ಕೆ ಏನ್ ಕಾರಣ ಆಯಿತು, ಅದೇಗೆ ವಿಮಾನ ದುರಂತ ಆಯಿತು? ಮುಖ್ಯವಾದ ಕಾರಣ ಲೋ ವಿಸಿಬಿಲಿಟಿ ಅಂತ ಹೇಳ್ತಾ ಇದ್ದಾರೆ. ದಟ್ಟ ಮಂಜಿನಿಂದ ರನ್ವೇ ಕಾಣದೆ ವಿಮಾನ ಪತನವಾಗಿರುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಪತನಕ್ಕೆ ದಟ್ಟ ಮಂಜು ಕಾರಣ ಅಂತ ವಿಮಾನಯಾನ ಸಚಿವರು ಕೂಡ ಈಗಾಗಲೇ ಹೇಳಿದ್ದಾರೆ. ಲೋ ವಿಸಿಬಿಲಿಟಿ ಇತ್ತು ಅಂತಂದ್ರೆ ಲ್ಯಾಂಡಿಂಗ್ ಮಾಡೋದಕ್ಕೆ ಏನಕ್ಕೆ ಬಂದ್ರು ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ. ಹಲವು ಅನುಮಾನಗಳಿದೆ. ಬಾರಾಮತಿಯಲ್ಲಿ ಲ್ಯಾಂಡಿಂಗ್ಗೆ ಅನುಮತಿಯನ್ನ ಕೋರಿದ್ದು ಪೈಲಟ್, ರನ್ವೇ 2 ನಲ್ಲಿ ಲ್ಯಾಂಡಿಂಗ್ಗೆ ಅನುಮತಿಯನ್ನ ಕೊಟ್ಟಿತ್ತು ಎಟಿಸಿ ಅನುಮತಿ ಕೊಟ್ಟ ಬೆನ್ನಲ್ಲೇ ಈ ಮಹಾ ಪ್ರಮಾದ ನಡೆದೋಯ್ತು. 3 ನಿಮಿಷ. ಪೈಲಟ್ಗೆ ಅನುಮತಿ ನೀಡಿದ 3 ನಿಮಿಷದ ಬಳಿಕ ಈ ದುರಂತ ನಡೆದೋಗಿದೆ. ರನ್ವೇಯಲ್ಲಿ ಲ್ಯಾಂಡ್ ಆಗಬೇಕಾಗಿದ್ದಂತ ಜೆಟ್ ರನ್ವೇ ಪಕ್ಕದಲ್ಲಿ ಕೆಲವೇ ನಿಮಿಷಗಳ ದೂರದಲ್ಲಿ ಅಂತರದಲ್ಲಿ ದುರಂತ ಅಂತ್ಯವನ್ನ ಕಂಡಿದೆ. ಅನುಮತಿ ಸಿಕ್ಕ 3 ನಿಮಿಷದ ಬಳಿಕ ರೆಡಾರ್ನಿಂದ ಜೆಟ್ ನಾಪತ್ತೆಯಾಯಿತು. ದಟ್ಟ ಮಂಜಿನಿಂದ ರನ್ವೇ ಕಾಣದ ಜೆಟ್ ಅಪಘಾತಕ್ಕೀಡಾಯಿತು. ಜೆಟ್ ನೆಲ ಕಪ್ಪಳಿಸ್ತಾ ಇದ್ದಂತೆ ಸ್ಫೋಟ, ಬಾನೆತ್ತರಕ್ಕೆ ಹೊಗೆ. ಅಕ್ಕಪಕ್ಕ ಇದ್ದವರು ಭಯಭೀತರಾದರು. ವಿಮಾನದ ಟ್ಯಾಂಕರ್ ಸ್ಫೋಟಿಸಿ ಇಡೀ ವಿಮಾನ ಹೊತ್ತಿ ಉರಿದಿದೆ. 5 ಜನ ಸಜೀವ ದಹನಗೊಂಡಿದ್ದಾರೆ. ಯಾವ ರೀತಿಯ ಪರಿಸ್ಥಿತಿ ಅಂತಂದ್ರೆ, ಆ ವಿಮಾನದಲ್ಲಿದ್ದದ್ದು ಅಜಿತ್ ಪವಾರ್, ಅವರ ವಿಶೇಷ ಕರ್ತವ್ಯಾಧಿಕಾರಿ, ಅವರ ಸಹಾಯಕ ಮತ್ತು ಇಬ್ಬರು ಪೈಲಟ್ಗಳು. ಯಾರ್ಯಾರು ಅಂತ ಗುರುತು ಸಿಗದ ಮಟ್ಟಿಗೆ ದೇಹಗಳು ಸುಟ್ಟು ಕರಕಲಾಗಿದೆ. ಒಂದು ಬಟ್ಟೆ ಮತ್ತು ಕೈ ಗಡಿಯಾರದಲ್ಲಿ ಅಜಿತ್ ಪವಾರ್ ಅವರನ್ನ ಗುರುತಿಸುವಂತಹ ಕೆಲಸ ಆಗಿದೆ. ಆ ಕೈ ಗಡಿಯಾರದಿಂದ ಮತ್ತು ಬಟ್ಟೆಯ ತುಣುಕಿನಿಂದ. ಇದರಿಂದ ಅಜಿತ್ ಪವಾರ್ ಯಾರು ಅಂತ ಗುರುತಿಸುವಂತಾಗಿದೆ. ಆದರೆ ಎಲ್ಲವೂ ಸುಟ್ಟು ಕರಕಲಾಗಿದೆ. 8:10ರಿಂದ 8:45 ಮಧ್ಯದಲ್ಲಿ ಇಷ್ಟೆಲ್ಲ ನಡೆದೋಗಿದೆ. 8:10ಕ್ಕೆ ಇದ್ದಂತ ಅಜಿತ್ ಪವಾರ್ 8:45ಕ್ಕೆ ಇಲ್ಲ. ಇಷ್ಟೇ ಜೀವನ. ಈ ರೀತಿ ಒಂದು ಅನಿರೀಕ್ಷಿತ ಬೆಳವಣಿಗೆ ನಡೆದೋಗಿದೆ. ನೆಕ್ಸ್ಟ್,
ವಿಮಾನ ದುರಂತಕ್ಕೆ ಕಾರಣಗಳು ಏನು ಅನ್ನೋದ್ರ ಬಗ್ಗೆ ಈಗ ಬಹಳ ಚರ್ಚೆಗಳಾಗ್ತಾ ಇದೆ. ಡಿಸಿಎಂ ಅಜಿತ್ ಪವಾರ್ ವಿಮಾನ ದುರಂತಕ್ಕೆ ಏನ್ ಕಾರಣ ಆಯಿತು, ಅದೇಗೆ ವಿಮಾನ ದುರಂತ ಆಯಿತು? ಮುಖ್ಯವಾದ ಕಾರಣ ಲೋ ವಿಸಿಬಿಲಿಟಿ ಅಂತ ಹೇಳ್ತಾ ಇದ್ದಾರೆ. ದಟ್ಟ ಮಂಜಿನಿಂದ ರನ್ವೇ ಕಾಣದೆ ವಿಮಾನ ಪತನವಾಗಿರುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಪತನಕ್ಕೆ ದಟ್ಟ ಮಂಜು ಕಾರಣ ಅಂತ ವಿಮಾನಯಾನ ಸಚಿವರು ಕೂಡ ಈಗಾಗಲೇ ಹೇಳಿದ್ದಾರೆ. ಲೋ ವಿಸಿಬಿಲಿಟಿ ಇತ್ತು ಅಂತಂದ್ರೆ ಲ್ಯಾಂಡಿಂಗ್ ಮಾಡೋದಕ್ಕೆ ಏನಕ್ಕೆ ಬಂದ್ರು ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ. ಹಲವು ಅನುಮಾನಗಳಿದೆ. ಬಾರಾಮತಿಯಲ್ಲಿ ಲ್ಯಾಂಡಿಂಗ್ಗೆ ಅನುಮತಿಯನ್ನ ಕೋರಿದ್ದು ಪೈಲಟ್, ರನ್ವೇ 2 ನಲ್ಲಿ ಲ್ಯಾಂಡಿಂಗ್ಗೆ ಅನುಮತಿಯನ್ನ ಕೊಟ್ಟಿತ್ತು ಎಟಿಸಿ. ಎಟಿಸಿ ಅನುಮತಿ ಕೊಟ್ಟ ಬೆನ್ನಲ್ಲೇ ಈ ಮಹಾ ಪ್ರಮಾದ ನಡೆದೋಯ್ತು. 3 ನಿಮಿಷ. ಪೈಲಟ್ಗೆ ಅನುಮತಿ ನೀಡಿದ 3 ನಿಮಿಷದ ಬಳಿಕ ಈ ದುರಂತ ನಡೆದೋಗಿದೆ. ರನ್ವೇಯಲ್ಲಿ ಲ್ಯಾಂಡ್ ಆಗಬೇಕಾಗಿದ್ದಂತ ಜೆಟ್ ರನ್ವೇ ಪಕ್ಕದಲ್ಲಿ ಕೆಲವೇ ನಿಮಿಷಗಳ ದೂರದಲ್ಲಿ ಅಂತರದಲ್ಲಿ ದುರಂತ ಅಂತ್ಯವನ್ನ ಕಂಡಿದೆ. ಅನುಮತಿ ಸಿಕ್ಕ 3 ನಿಮಿಷದ ಬಳಿಕ ರೆಡಾರ್ ಇಂದ ಜೆಟ್ ನಾಪತ್ತೆಯಾಯಿತು. ದಟ್ಟ ಮಂಜಿನಿಂದ ರನ್ವೇ ಕಾಣದ ಜೆಟ್ ಅಪಘಾತಕ್ಕೀಡಾಯಿತು. ಜೆಟ್ ನೆಲಕ್ಕಪ್ಪಳಿಸ್ತಾ ಇದ್ದಂತೆ ಸ್ಫೋಟ, ಬಾನೆತ್ತರಕ್ಕೆ ಹೊಗೆ. ಅಕ್ಕಪಕ್ಕ ಇದ್ದವರು ಭಯಭೀತರಾದರು. ವಿಮಾನದ ಟ್ಯಾಂಕರ್ ಸ್ಫೋಟಿಸಿ ಇಡೀ ವಿಮಾನ ಹೊತ್ತಿ ಉರಿದಿದೆ. 5 ಜನ ಸಜೀವ ದಹನಗೊಂಡಿದ್ದಾರೆ. ಯಾವ ರೀತಿಯ ಪರಿಸ್ಥಿತಿ ಅಂತಂದ್ರೆ, ಆ ವಿಮಾನದಲ್ಲಿದ್ದದ್ದು ಅಜಿತ್ ಪವಾರ್, ಅವರ ವಿಶೇಷ ಕರ್ತವ್ಯಾಧಿಕಾರಿ, ಅವರ ಸಹಾಯಕ ಮತ್ತು ಇಬ್ಬರು ಪೈಲಟ್ಗಳು. ಯಾರ್ಯಾರು ಅಂತ ಗುರುತು ಸಿಗದ ಮಟ್ಟಿಗೆ ದೇಹಗಳು ಸುಟ್ಟು ಕರಕಲಾಗಿದೆ. ಒಂದು ಬಟ್ಟೆ ಮತ್ತು ಕೈ ಗಡಿಯಾರದಲ್ಲಿ ಅಜಿತ್ ಪವಾರ್ ಅವರನ್ನ ಗುರುತಿಸುವಂತಹ ಕೆಲಸ ಆಗಿದೆ. ಆ ಕೈ ಗಡಿಯಾರದಿಂದ ಮತ್ತು ಬಟ್ಟೆಯ ತುಣುಕಿನಿಂದ. ಇದರಿಂದ ಅಜಿತ್ ಪವಾರ್ ಯಾರು ಅಂತ ಗುರುತಿಸುವಂತಾಗಿದೆ. ಆದರೆ ಎಲ್ಲವೂ ಸುಟ್ಟು ಕರಕಲಾಗಿದೆ. 8:10ರಿಂದ 8:45 ಮಧ್ಯದಲ್ಲಿ ಇಷ್ಟೆಲ್ಲ ನಡೆದೋಗಿದೆ. 8:10ಕ್ಕೆ ಇದ್ದಂತ ಅಜಿತ್ ಪವಾರ್ 8:45ಕ್ಕೆ ಇಲ್ಲ. ಇಷ್ಟೇ ಜೀವನ. ಈ ರೀತಿ ಒಂದು ಅನಿರೀಕ್ಷಿತ ಬೆಳವಣಿಗೆ ನಡೆದೋಗಿದೆ. ನೆಕ್ಸ್ಟ್, ವಿಮಾನ ದುರಂತಕ್ಕೆ ಕಾರಣಗಳು ಏನು ಅನ್ನೋದ್ರ ಬಗ್ಗೆ ಈಗ ಬಹಳ ಚರ್ಚೆಗಳಾಗ್ತಾ ಇದೆ. ಡಿಸಿಎಂ ಅಜಿತ್ ಪವಾರ್ ವಿಮಾನ ದುರಂತಕ್ಕೆ ಏನ್ ಕಾರಣ ಆಯಿತು, ಅದೇಗೆ ವಿಮಾನ ದುರಂತ ಆಯಿತು? ಮುಖ್ಯವಾದ ಕಾರಣ ಲೋ ವಿಸಿಬಿಲಿಟಿ ಅಂತ ಹೇಳ್ತಾ ಇದ್ದಾರೆ. ದಟ್ಟ ಮಂಜಿನಿಂದ ರನ್ವೇ ಕಾಣದೆ ವಿಮಾನ ಪತನವಾಗಿರುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಪತನಕ್ಕೆ ದಟ್ಟ ಮಂಜು ಕಾರಣ ಅಂತ ವಿಮಾನಯಾನ ಸಚಿವರು ಕೂಡ ಈಗಾಗಲೇ ಹೇಳಿದ್ದಾರೆ. ಲೋ ವಿಸಿಬಿಲಿಟಿ ಇತ್ತು ಅಂತಂದ್ರೆ ಲ್ಯಾಂಡಿಂಗ್ ಮಾಡೋದಕ್ಕೆ ಏನಕ್ಕೆ ಬಂದ್ರು ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ. ಹಲವು ಅನುಮಾನಗಳಿದೆ. ಬಾರಾಮತಿಯಲ್ಲಿ ಲ್ಯಾಂಡಿಂಗ್ಗೆ ಅನುಮತಿಯನ್ನ ಕೋರಿದ್ದು ಪೈಲಟ್, ರನ್ವೇ 2 ನಲ್ಲಿ ಲ್ಯಾಂಡಿಂಗ್ಗೆ ಅನುಮತಿಯನ್ನ ಕೊಟ್ಟಿತ್ತು ಎಟಿಸಿ. ಎಟಿಸಿ ಅನುಮತಿ ಕೊಟ್ಟ ಬೆನ್ನಲ್ಲೇ ಈ ಮಹಾ ಪ್ರಮಾದ ನಡೆದೋಯ್ತು. 3 ನಿಮಿಷ. ಪೈಲಟ್ಗೆ ಅನುಮತಿ ನೀಡಿದ 3 ನಿಮಿಷದ ಬಳಿಕ ಈ ದುರಂತ ನಡೆದೋಗಿದೆ. ರನ್ವೇಯಲ್ಲಿ ಲ್ಯಾಂಡ್ ಆಗಬೇಕಾಗಿದ್ದಂತ ಜೆಟ್ ರನ್ವೇ ಪಕ್ಕದಲ್ಲಿ ಕೆಲವೇ ನಿಮಿಷಗಳ ದೂರದಲ್ಲಿ ಅಂತರದಲ್ಲಿ ದುರಂತ ಅಂತ್ಯವನ್ನ ಕಂಡಿದೆ. ಅನುಮತಿ ಸಿಕ್ಕ 3 ನಿಮಿಷದ ಬಳಿಕ ರೆಡಾರ್ ಇಂದ ಜೆಟ್ ನಾಪತ್ತೆಯಾಯಿತು. ದಟ್ಟ ಮಂಜಿನಿಂದ ರನ್ವೇ ಕಾಣದ ಜೆಟ್ ಅಪಘಾತಕ್ಕೀಡಾಯಿತು. ಜೆಟ್ ನೆಲಕ್ಕಪ್ಪಳಿಸ್ತಾ ಇದ್ದಂತೆ ಸ್ಫೋಟ, ಬಾನೆತ್ತರಕ್ಕೆ ಹೊಗೆ. ಅಕ್ಕಪಕ್ಕ ಇದ್ದವರು ಭಯಭೀತರಾದರು. ವಿಮಾನದ ಟ್ಯಾಂಕರ್ ಸ್ಫೋಟಿಸಿ ಇಡೀ ವಿಮಾನ ಹೊತ್ತಿ ಉರಿದಿದೆ. 5 ಜನ ಸಜೀವ ದಹನಗೊಂಡಿದ್ದಾರೆ. ಯಾವ ರೀತಿಯ ಪರಿಸ್ಥಿತಿ ಅಂತಂದ್ರೆ, ಆ ವಿಮಾನದಲ್ಲಿದ್ದದ್ದು ಅಜಿತ್ ಪವಾರ್, ಅವರ ವಿಶೇಷ ಕರ್ತವ್ಯಾಧಿಕಾರಿ, ಅವರ ಸಹಾಯಕ ಮತ್ತು ಇಬ್ಬರು ಪೈಲಟ್ಗಳು. ಯಾರ್ಯಾರು ಅಂತ ಗುರುತು ಸಿಗದ ಮಟ್ಟಿಗೆ ದೇಹಗಳು ಸುಟ್ಟು ಕರಕಲಾಗಿದೆ. ಒಂದು ಬಟ್ಟೆ ಮತ್ತು ಕೈ ಗಡಿಯಾರದಲ್ಲಿ ಅಜಿತ್ ಪವಾರ್ ಅವರನ್ನ ಗುರುತಿಸುವಂತಹ ಕೆಲಸ ಆಗಿದೆ. ಆ ಕೈ ಗಡಿಯಾರದಿಂದ ಮತ್ತು ಬಟ್ಟೆಯ ತುಣುಕಿನಿಂದ. ಇದರಿಂದ ಅಜಿತ್ ಪವಾರ್ ಯಾರು ಅಂತ ಗುರುತಿಸುವಂತಾಗಿದೆ. ಆದರೆ ಎಲ್ಲವೂ ಸುಟ್ಟು ಕರಕಲಾಗಿದೆ. 8:10ರಿಂದ 8:45 ಮಧ್ಯದಲ್ಲಿ ಇಷ್ಟೆಲ್ಲ ನಡೆದೋಗಿದೆ. 8:10ಕ್ಕೆ ಇದ್ದಂತ ಅಜಿತ್ ಪವಾರ್ 8:45ಕ್ಕೆ ಇಲ್ಲ. ಇಷ್ಟೇ ಜೀವನ. ಈ ರೀತಿ ಒಂದು ಅನಿರೀಕ್ಷಿತ ಬೆಳವಣಿಗೆ ನಡೆದೋಗಿದೆ. ನೆಕ್ಸ್ಟ್,